ಸಚಿವ ಡಿ ಸುಧಾಕರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರ ಸ್ಥಿತಿ ಗಂಭೀರವಾಗಿದೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರು ಆರೋಗ್ಯದಲ್ಲಿ ಏರುಪೇರಾಗಿದೆ, ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಿ ಸುಧಾಕರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಮೊಣಕಾಲು ಶಸ್ತ್ರಚಿಕಿತ್ಸೆಗೋಸ್ಕರ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆಪರೇಷನ್ ಆಗುತ್ತೆ. ಆದರೆ ಈಗ ಅವರಿಗೆ ಶ್ವಾಸಕೋಶದ ಸೋಂಕು ಕಾಣಿಸ್ಕೊಂಡಿದೆ. 2 ದಿನದ ಹಿಂದೆ ಬೆಂಗಳೂರಿನ ಕಿಮ್ಸ್ಗೆ ಅವರನ್ನ ದಾಖಲಿಸಲಾಗಿದೆ. ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಗಂಭೀರ. ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಹೌದು. ಮೊಣಕಾಲು ಶಸ್ತ್ರಚಿಕಿತ್ಸೆಗೋಸ್ಕರ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಮಣಿಪಾಲ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತೆ. ಆದರೆ ಆಪರೇಷನ್ ಆದಮೇಲೆ ಶ್ವಾಸಕೋಶದ ಸೋಂಕು ಕಾಣಿಸ್ಕೊಂಡಿದೆ ವೀಕ್ಷಕರೇ. ಹೀಗಾಗಿ ಅವರನ್ನು 2 ದಿನದ ಹಿಂದೆ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಆದರೆ ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಅನ್ನುವ ಆಶಯವನ್ನು ಕ್ಷೇತ್ರದ ಜನರು ಮತ್ತು ಪಕ್ಷದ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮ್ಟೈಮ್ಸ್ ಇದಾಗುತ್ತೆ. ಆಪರೇಷನ್ ಆದಂಥ ಸಂದರ್ಭದಲ್ಲಿ ಬೇರೆ ಅಂಗಾಂಗಗಳ ಮೇಲೆ ಅದರ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಬಿಕಾಸ್ ಆಫ್ ಆ ಮೆಡಿಸನ್ ಅಥವಾ ಆ ಟ್ರೀಟ್ಮೆಂಟ್ ಪ್ರಾಸೆಸ್ಸಲ್ಲಿ ಒಂದಷ್ಟು ಏರುಪೇರುಗಳಾಗುತ್ತೆ. ಆದರೆ ಈಗ ಸದ್ಯ ಸುಧಾಕರ್ ಅವರ ಹೆಲ್ತ್ ಕಂಡೀಷನ್ ಗಂಭೀರವಾಗಿದೆ ಅನ್ನುವಂಥದ್ದು ಕ್ವೈಟ್ ಒಂದು ಸ್ವಲ್ಪ ಆತಂಕವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು. ಓಕೆ, ನೋಡಿ ಆಸ್ಪತ್ರೆಯಲ್ಲಿ ಅವರು ಇರುವಂತಹ ಒಂದು ಫೋಟೋವನ್ನು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಾ. ಆದಷ್ಟು ಬೇಗ ಸುಧಾಕರ್ ಅವರು ಗುಣಮುಖರಾಗಲಿ ಅನ್ನುವಂಥ ಒಂದು ಆಶಯವನ್ನು ನಾವು ಸಹ ವ್ಯಕ್ತಪಡಿಸೋಣ. ಯಾಕಂದರೆ ಮೊಣಕಾಲು ಸಮಸ್ಯೆಗೋಸ್ಕರ ಅವರು ಆಪ್ರೇಷನ್ಗೋಸ್ಕರ ದಾಖಲಾಗಿರ್ತಾರೆ. ಬಟ್ ಕ್ರಮೇಣವಾಗಿ ಆಪ್ರೇಷನ್ ಆದಮೇಲೆ ತೀರಾ ಈ ಹೆವಿ ಮೆಡಿಸಿನ್ಸು ಮತ್ತು ಹೆವಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅದೇನಾಗುತ್ತೆ ಅಂದರೆ ಬಾಡಿಯ ಬೇರೆ ಬೇರೆ ಅಂಗಾಂಗಗಳ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಎಸ್, ಅಫ್ಕೋರ್ಸ್ ಈಗ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಅನ್ನುವ ಆಶಯ ಇದೆ. ಯಾಕೆಂದರೆ ತಮ್ಮ ಇಲಾಖೆಯನ್ನು ಸಚಿವರಾಗಿ ಬಹಳ ಎಫೆಕ್ಟಿವ್ ಆಗಿ ಅವರು ನಿಭಾಯಿಸ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅವರು ಆದಷ್ಟು ಬೇಗ ಗುಣಮುಖರಾಗಿ ಅಷ್ಟೇ ಕ್ರಿಯಾಶೀಲರಾಗಿ ಬಹಳ ಎಂಥೂಸಿಸ್ಟಿಕ್ ಆಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಲಿ ಅನ್ನುವಂಥ ಒಂದು ಆಶಯ ಅನ್ನುವಂಥದ್ದು. ಸೊ ಈಗ ಸುಧಾಕರ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವೈದ್ಯರು ಅಷ್ಟೇ ತೀವ್ರ ನಿಗಾ ಘಟಕದಲ್ಲಿಟ್ಟು ಅವರ ಹೆಲ್ತ್ ಕಂಡೀಷನನ್ನು ಕ್ಷಣಕ್ಕೂ ಸಹ ಮಾನಿಟರ್ ಮಾಡ್ತಾ ಇದ್ದಾರೆ. ಮತ್ತು ಸುಧಾಕರ್ ಅವರು ಬಹಳ ಕ್ರಿಯಾಶೀಲರಾಗಿರ್ತಕ್ಕಂಥ ಅಥವಾ ಆಗಿದ್ದಂಥ ವ್ಯಕ್ತಿ. ಯಾಕೆಂದರೆ ತುಂಬ ಎನರ್ಜಿ ಇರ್ತಾಯಿತ್ತು ಅವರಿಗೆ. ಅವರು ಯಾವಾಗಲೂ ಸಹ ಮಂಕಾಗಿರೋದು ಅಥವಾ ಎನರ್ಜಿನೇ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲೋ ಅವರು ಹೆಚ್ಚಾಗಿ ಬಂದಿರತಕ್ಕಂಥದ್ದು ತೀರಾ ಅಪರೂಪ, ತೀರಾ ವಿರಳ. ಆದರೆ ಈ ರೀತಿಯಾಗಿ ಅವರನ್ನು ನೋಡುವಂಥದ್ದು ಇದೆಯಲ್ಲ, ಸಹಜವಾಗಿ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಕುಟುಂಬಸ್ಥರಿಗೆ ಒಂದು ಸ್ವಲ್ಪ ಬೇಸರವನ್ನು ಮೂಡಿಸಿರುತ್ತೆ. ಸೊ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಅಂತ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಶಶಿ, ಸುಧಾಕರ್ ಅವರ ಆರೋಗ್ಯದಲ್ಲಿ ಡಿ ಸುಧಾಕರ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ, ಗಂಭೀರವಾಗಿದೆ ಸಿಚುವೇಶನ್ ಅನ್ನುವಂಥದ್ದು ಅಂತ ವೈದ್ಯರು ಏನು ಹೇಳ್ತಾ ಇದ್ದಾರೆ? ಟ್ರೀಟ್ಮೆಂಟ್ ಪ್ರಕ್ರಿಯೆಗಳು ಪ್ರಾಸೆಸ್ ಯಾವ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಶಶಿ? ಶಿವಶಂಕರ್, ಕಳೆದ 2 ದಿನಗಳಿಂದ ಏನು ಡಾಕ್ಟರ್ ಏನು ಸಚಿವ ಸುಧಾಕರ್ ಅವರು ಎಲ್ಲೋ ಒಂದ್ ಕಡೆ ಅವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡು ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಕಂಡು ಬರ್ತಿದೆ. ಆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಮೊದಲನೇದಾಗಿ ಮೊಣಕಾಲು ನೋವಿನಿಂದ ಆಸ್ಪತ್ರೆ ಏನು ಚಿಕಿತ್ಸೆಯನ್ನು ಕೊಡಲಾಯಿತು, ಏನು ಸರ್ಜರಿಯನ್ನು ಕೂಡ ಮಾಡಲಾಯಿತು. ಆ ಸರ್ಜರಿ ಸಕ್ಸಸ್ ಆಯಿತು. ಆದ್ರೆ ಅವರಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳ್ಬಿಟ್ಟು ವೈದ್ಯರು ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಮಣಿಪಾಲ್ನಲ್ಲಿ ಅವರಿಗೆ ಲಂಗ್ಸ್ ಎಲ್ಲ ಒಂದ್ ಕಡೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾದ್ರೆ ಅದಕ್ಕೆ ಸಹಕಾರ ನೀಡಲಿಲ್ಲ ಅನ್ನೋ ಕಾರಣದಿಂದಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದಾರೆ 2 ದಿನಗಳ ಹಿಂದೆ. ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾದ್ರೆ ಅವ್ರಿಗೆ ಆಸ್ಪತ್ರೆಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ, ಆರೋಗ್ಯದಲ್ಲಿ
ಆರೋಗ್ಯದಲ್ಲಿ ಸಾಕಷ್ಟು ಏರ್ಪೇರಾಗಿದೆ ಅನ್ನೋ ಮಾಹಿತಿ ಕೂಡ ಕೇಳಿ ಬಂದಿದೆ. ಹೀಗಾಗಿ ಹಿರಿಯ ವೈದ್ಯರಂತ ಡಾಕ್ಟರ್ ರಂಗನಾಥ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆಯನ್ನ ಕೊಡ್ತಿದ್ದಾರೆ. ರಾತ್ರಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾದ್ರೆ ಸರಿಯಾಗಿ ಸಹಕಾರ ನೀಡ್ತಿಲ್ಲ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಆಸ್ಪತ್ರೆಯ ಬಲ್ಲಮೂಲಗಳಿಂದ ಕೂಡ ಮಾಹಿತಿ ಕೂಡ ಗೊತ್ತಾಗ್ತಿದೆ. ಸುಧಾಕರ್ ಅವರು ರಾಜಕೀಯದ ಹಿನ್ನೆಲೆಯನ್ನ ನೋಡೋದಾದ್ರೆ 2004ರಲ್ಲಿ ಅವರು ಹಿರಿಯೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು. ಅಂದಿನಿಂದ ರಾಜಕೀಯದಲ್ಲಿ ಪ್ರತಿನಿತ್ಯ ಕೂಡ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಭಾಗಿಯಾಗ್ತಿದ್ರು. ಕಳೆದ ಒಂದು 2 ತಿಂಗಳಿಂದ ಆರೋಗ್ಯದಲ್ಲಿ ಸಾಕಷ್ಟು ಅವರಿಗೆ ಏರ್ಪೇರಾಗೋದ್ರಿಂದ ಕಳೆದ 2 ತಿಂಗಳಿಂದ ಕೂಡ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಇವತ್ತು ಅವರು ಯಾವಾಗ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಗೊತ್ತಾಗ್ತಿದೆ ಆಗ ಎಲ್ಲರೂ ಕೂಡ ಅವರ ಕುಟುಂಬಸ್ಥರು ಮತ್ತೆ ಅವರ ಸಂಬಂಧಿಕರೆಲ್ಲರೂ ಕೂಡ ಆಸ್ಪತ್ರೆ ಕಡೆ ಬರ್ತಿದ್ದಾರೆ. ಅವರ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಕಂಡು ಬರ್ತಿದೆ. ಹೀಗಾಗಿ ಡಾಕ್ಟರ್ ಯಾವ ರೀತಿಯಾದಂತಹ ಮಾಹಿತಿಯನ್ನ ಕೊಡ್ತಾರೆ, ಯಾವ ರೀತಿಯಾಗಿ ಸಚಿವ ಸುಧಾಕರ್ ಅವರು ಏನು ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾರಾ ಇಲ್ಲ ಅವರ ಆರೋಗ್ಯದ ಮೇಲೆ ಬೇರೆ ಏನಾದ್ರು ದುಷ್ಪರಿಣಾಮ ಬೀರಿದ್ಯಾ ಅನ್ನೋದ್ರ ಬಗ್ಗೆ ಆಸ್ಪತ್ರೆಯಿಂದ ಏನ್ ಸ್ಪಷ್ಟೀಕರಣ ಬೇಕಾಗಿದೆ. ಓಕೆ ಶಶಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.